ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಹೆಬ್ಬಾಳ ಲೇಕ್ ಅಂತ ಹೇಳ್ತಾರೆ, ಅಥವಾ ಹೆಬ್ಬಾಳ ಟ್ಯಾಂಕ್ ಅಂತ ಏನು ನೀವೆಲ್ಲ ನೋಡ್ತಾ ಇದ್ರು. ಈ ಒಂದು ಹೆಬ್ಬಾಳ ಟ್ಯಾಂಕನ್ನು ಡೆವಲಪ್ಮೆಂಟ್ ಅಂತೇಳಿ ಒಂದಷ್ಟು ಕಾಮಗಾರಿಗಳು ಶುರುವಾಗಿದೆ. ಆ್ಯಕ್ಚುಲಿ ನಾವು ನಾಗವರ ಕೆರೆನ ಕವರೇಜ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಆನ್ ದ ವೇ ನೋಡಿದಾಗ ಇದು ಕೂಡ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಇದು ಮೂಲತಃ ಬ್ಯಾಟರಾಂಪುರ ಕ್ಷೇತ್ರದ ಕೃಷ್ಣ ಬೈರೇಗೌಡ ಅವರ ಕಾನ್ಸ್ಟಿಟ್ಯೂನ್ಸಿ. ಆ ಕಾನ್ಸ್ಟಿಟ್ಯೂನ್ಸಿಗೆ ಬರುವಂಥ ಆ ಲಿಮಿಟ್ಸಲ್ಲಿ ಬರುವಂಥ ಕೆರೆ ಇದು. ಈ ಕೆರೆನ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಮುಂಚೆ ತಾಜ್ ವೆಸ್ಟ್ ಎಂಡ್ಗೆ ಇದನ್ನ ಲೀಸ್ ಕೊಟ್ಟಿದ್ರು, 15 years ಲೀಸ್ ಕೊಟ್ಟಿದ್ರು. ಮೋಸ್ಟ್ ಪ್ರಾಬ್ಲಿ ಲೀಸ್ ಪೀರಿಯಡ್ ಆಗೋಗಿದೆ ಅನಿಸುತ್ತೆ. ಲೀಸ್ ಪೀರಿಯಡ್ ಮುಗಿದ ಮೇಲೆ ಈಗ ಐ ಥಿಂಕ್ ಡೆವಲಪ್ಮೆಂಟ್ ವರ್ಕ್ ಅನ್ನೋ ಹೆಸರಲ್ಲಿ ಕೆರೆಯನ್ನು ಹೂಳೆತ್ತಾ ಇದ್ದಾರೆ. ಕೆರೆಯ ಹೂಳಿನ ಮಣ್ಣನ್ನು ತಂದು ಕೆರೆಯನ್ನು ಚಿಕ್ಕದಾಗಿ ಮಾಡಿ ನೋಡ್ಬೋದು. ಹೆಚ್ಚು ಕಡಿಮೆ ನೋಡಿ, ನಾವು ಈ ಏನು ನಿಂತಿದ್ದೀವ ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 60 feet 100 feet ಕೆರೆಯ ಡಿಸಿಲ್ಟ್ ಮಣ್ಣನ್ನು ತಗೊಂಬಂದು ಕೆರೆನ ಚಿಕ್ಕದು ಮಾಡಿಕೊಂಡು, ಇದು ನೀವು ಏನು ಕಾಣ್ತಾ ಇದೆ ಬೇಸಿಕಲಿ ಅದು ನಿಮಗೆ ಹೆಬ್ಬಾಳ ಫ್ಲೈಓವರು. ಆ ಹೆಬ್ಬಾಳ ಫ್ಲೈಓವರ್ ಪಕ್ಕದಲ್ಲಿರುವಂಥ ಈ ಒಂದು ಕೆರೆಯನ್ನು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಡಿಸಿಲ್ಟ್ ಮಾಡಲಾಗ್ತಾ ಇದೆ. ಬಟ್ ಈ ಡಿಸಿಲ್ಟ್ ಮಣ್ಣನ್ನು ಇಲ್ಲೇ ಸುರಿದು ಕೆರೆಯನ್ನು ಚಿಕ್ಕದು ಮಾಡ್ಲಾಗಿದೆ. ಈ ಹಿಂದೆ ಈ ಕೆರೆ ತುಂಬಾ ದೊಡ್ಡ ಮಟ್ಟಕ್ಕೆ ಐ ಥಿಂಕ್ ನೀರು ಸ್ಟೋರೇಜನ್ನ ಮಾಡ್ತಾ ಇತ್ತು. ಸೆಂಟ್ರಲ್ಲಿ ಐಲ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡಿ ಇವರು ಕೆರೆಯನ್ನ ಚಿಕ್ಕದು ಮಾಡಿದ್ರು. ಈಗ ಡಿಸಿಲ್ಟ್ ಅನ್ನೋ ಹೆಸರಲ್ಲಿ ಇಲ್ಲಿನ ಕೆರೆಯ ಮಣ್ಣನ್ನ ತೆಗೆದು ವಾಕಿಂಗ್ ಪಾತ್ ಅಂತಾಳೆ, ಅಂದ್ರೆ ಇದನ್ನ ವಾಕಿಂಗ್ ಮಾಡ್ಲಿಕ್ಕೆ ಬೇಕಾದಂತ ಡೆವಲಪ್ಮೆಂಟ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಂದು ನಮಗೆ ತುಂಬಾ ಅಂದ್ರೆ ಜನರಿಗೆ ಒಂದು ರೀತಿ ಕಣ್ಣೋಡ್ಸೋ ಕೆಲಸ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಯಾವುದೇ ಕಾಮಗಾರಿ ನಾವಲ್ಲಿ ಆ ಹುಡುಗನ್ನ ಮಾತಾಡಿಸಿದ್ವಿ ಅಲ್ಲಿರೋವಂಥವ್ರು, ನಮಗೆ ಗೊತ್ತಾದಂಥ ವಿಚಾರ ಅವ್ರು ಹೇಳೋದು ಇನ್ಪುಟ್ಸ್ ಹೇಳೋದ ಮೇಲೆ ಇದೊಂದು 15 ಕೋಟಿ ಕಾಮಗಾರಿ, ಲಕ್ಷಾಂತರ ಟನ್ನು ಮಣ್ಣು ಇಲ್ಲಿ ಡಿಸಿಲ್ಟ್ ಮಾಡಬೇಕಾಗತ್ತೆ. ಒಂದಷ್ಟು ಲಾರಿಗಳು ಅಲ್ಲಿ ನೋಡ್ಬೋದು. ಅಲ್ಲಿಂದ ನೋಡಿ ಆ ಕಾರ್ನರ್ ಅಲ್ಲಿ ಲಾರಿಗಳು ಈ ಒಂದು ಡಿಸಿಲ್ಟ್ ಕೆಲವು ಮಣ್ಣನ್ನ ತಗೊಂಡು 800 ಬಂಡೆಗೆ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು 1 2 3 4 5 6 ಒಂದು 7 ಪೋಕ್ಲೈನು ಇಲ್ಲಿ ಡೆವಲಪ್ಮೆಂಟ್ ವರ್ಕ್, ಐ ಮೀನ್ ಡಿಸಿಲ್ಟ್ ಮಾಡೋದು ಮತ್ತೆ ಆ ಮಣ್ಣನ್ನ ತಗೊಂಡ್ಬಂದು ಆಲ್ರೆಡಿ ಈ ಒಂದು ಕೆರೆ ಈ ಒಂದು ಐಲ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡಿ ಚಿಕ್ಕದು ಮಾಡಿದಾರೆ. ವಾಟರ್ ಸ್ಟೋರೇಜ್ ಚಿಕ್ಕದಾಗಿದೆ. ಈಗ ಮತ್ತಷ್ಟು ಈ ಕೆರೆಯನ್ನ ಮತ್ತಷ್ಟು ಚಿಕ್ಕದು ಮಾಡಬೇಕು, ಮತ್ತಷ್ಟು ಎಂಕ್ರೋಚ್ಮೆಂಟ್ ಮಾಡಬೇಕು. ಆಮೇಲೆ ಕೆರೆ ಅನ್ನೋದನ್ನ ನೀರನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ ಲೇಕ್ಗೆ ಸ್ಟೇಟ್ ಕಸ್ಟೋಡಿಯನ್, ಅದನ್ನ ಯಾವುದೇ ಕಾರಣಕ್ಕೂ ಬೇರೆ ಯಾವುದು ಕೆಲಸಗಳಿಗೆ ಬಳಸಬಾರ್ದು ಅಂತ ಇಲ್ಲಿ ಕೆರೆಯನ್ನ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಕೆರೆಯನ್ನ ಆಲ್ರೆಡಿ ಚಿಕ್ಕದಾಗಿರೋ ಕೆರೆನ ಇನ್ನೂ ಚಿಕ್ಕದ್ ಮಾಡ್ತಾ ಇದ್ದಾರೆ. ಪಾರದರ್ಶಕತೆ ಒಂದು ಕಿಂಚಿತ್ತೂ ಇಲ್ಲ. ಈ ಒಂದು ಕ್ಷೇತ್ರದ MLA ಕೃಷ್ಣ ಬೈರೇಗೌಡರು ಯಾವಾಗ್ಲೂ ತಮ್ಮನ್ನ ತುಂಬಾ ಐ ಥಿಂಕ್ ನಾನ್ ಕರಪ್ಟು ಮತ್ತೆ ಮೈ ಮೇಲೆ ಯಾವುದೇ ರೀತಿಯ ಚುಕ್ಕೆ ಇಲ್ಲದಂತ ಒಬ್ಬ ಮಿನಿಸ್ಟರ್, 4 ಬಾರಿ MLA ಆಗಿರೋ ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಲಿ ಬರುವಂತ ಈ ಒಂದು ಹೆಬ್ಬಾಳ ಕೆರೆ ಏನಿದೆ, ದೆರ್ ಇಸ್ ಅಬ್ಸಲ್ಯೂಟ್ಲಿ ನೋ ಟ್ರಾನ್ಸ್ಪರೆನ್ಸಿ. ನಾವು ಒಳಗಡೆ ಬಂದಾಗ ಕನಿಷ್ಠ ನಮಗೋಸ್ಕರ ಆದ್ರೂ ಅಥವಾ ಸಾರ್ವಜನಿಕರ ಹಿತಾಸಕ್ತಿನಲ್ಲಿ ಇಲ್ಲಿ ಏನ್ ಕೆಲಸ ನಡೀತಾ ಇದೆ, ಯಾರು ಕಾಂಟ್ರಾಕ್ಟ್ರು, ಯಾರಿಗೆ ಟೆಂಡರ್ ಆಗಿದೆ, ಕನ್ಸರ್ನ್ ಇಂಜಿನಿಯರ್ ಯಾರೇನು, ಇಲ್ಲಿ ಏನು ವರ್ಕ್ ನಡೀತಾ ಇದೆ, ಈ ಮಣ್ಣನ್ನು ತಗೊಂಡಾಗ ಎಲ್ಲ ಹಾಕ್ತಾರೆ. ಯಾಕಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ರೂಲಿಂಗ್ಸ್ ಇದೆ. ಈ ಮಣ್ಣುಗಳನ್ನ ಎಲ್ಲಂದಲ್ಲಿ ತಗೊಂಡೋಗಿ ಹಾಕಂಗಿಲ್ಲ ಅವರು. ದೇ ಹ್ಯಾವ್ ಟು ಐಡೆಂಟಿಫೈ ಎ ಸ್ಪೆಸಿಫಿಕ್ ಪ್ಲೇಸ್ ಇದನ್ನ ಡಿಸ್ಪೋಸ್ ಮಾಡ್ಲಿಕ್ಕೂ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೆರೆನ ನಮ್ಗೆ ಅನ್ಸಿದ್ದೇನು ಅಂತಂದ್ರೆ, ಯಾಕಂದ್ರೆ ಇಲ್ಲಿ ಯಾವ್ದು ಬೋರ್ಡ್ ಇಲ್ಲ, ಏನ್ ಈ ಕೆರೆನ ಏನಾದ್ರು ಲೂಟಿ ಗಿಟಿ ಮಾಡ್ತಾ ಇದಾರಾ ಯಾರಾದ್ರೂ ಅನ್ನೋ ಒಂದು ಸಂಶಯ ಕೂಡ ಬರುತ್ತೆ. ಪಾರದರ್ಶಕತೆ ಅನ್ನೋದು ಈ ಕಾಂಗ್ರೆಸ್ ಆಡಳಿತದಲ್ಲಿ ಮತ್ತೆ ಯಾವಾಗ್ಲೂ ತಮ್ಮನ್ನ ಪ್ರೊಜೆಕ್ಟ್ ನಾನ್ ಕರಪ್ಟ್ ಅಂತ ಪ್ರೊಜೆಕ್ಟ್ ಮಾಡ್ಕೊಳೋ ಅಂತ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 15 ಕೋಟಿ ರೂಪಾಯಿ, ನಮಗೆ ಗೊತ್ತಿಲ್ಲ ಅಲ್ಲಿ ಕೊಟ್ಟಂತ ಇನ್ಪುಟ್ಸ್ ಪ್ರಕಾರ 15 ಕೋಟಿ ರೂಪಾಯಿ ಕಾಮಗಾರಿ ಕೆಲಸ ನಡೀತಾ ಇದೆ. 7-8 ಪೋಕ್ಲೈನ್ಗಳ ಕೆಲಸ ನಡೀತಾ ಇದೆ. ಯಾರಿಗೂ ಕೂಡ ಏನೂ ಮಾಹಿತಿಯನ್ನ ಕೊಡಲ್ಲ, ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಆಲ್ರೆಡಿ ಚಿಕ್ಕದಾಗಿರುವಂತ ಕೆರೆಯನ್ನ ಇನ್ನೂ ಚಿಕ್ಕದು ಮಾಡಿ ವಾಕಿಂಗ್ ಬಂದ್ ಮಾಡ್ತಾರಂತೆ, ಟೇಬಲ್ಸ್ ಹಾಕ್ತಾರಂತೆ. ಅಂದ್ರೆ ಈ ಒಂದು ಕೆರೆ ಅನ್ನೋದು ಇಟ್ಸ್ ಎ ಬೇಸಿಕಲಿ ವಾಟರ್ ಸ್ಟೋರೇಜ್, ಒಂದು ವಾಟರ್ ಸ್ಟೋರೇಜ್ ಜಾಗವನ್ನ ಎಂಟರ್ಟೈನ್ಮೆಂಟು, ವಾಕಿಂಗ್ ಪಾತು. ಯಾಕೆ ಅಂತಂದ್ರೆ ಲೇಔಟ್ಗಳು ಮಾಡಿದ್ದು ಮತ್ತೆ
ಹಿಂಗಡೆ ನೋಡ್ಬೋದು ನಿಮ್ಗೆ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿ ಮಾರಿರ್ತಾರೆ. ಅಲ್ಲಿ ಯಾವುದು ಕೂಡ ಮೂಲ ಸೌಕರ್ಯಗಳು, ವಾಕಿಂಗ್ ಪಾತ್ಗಳಾಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು ಯಾರು ಮಾಡಲ್ಲ. ಸಾವಿರಾರು ಕೋಟಿ ಏನೋ ಒಂದೊಂದು ಫ್ಲಾಟ್ ಅನ್ನ 5 ಕೋಟಿ 10 ಕೋಟಿಗೆ ಮಾರುವಂತವ್ರು ಯಾರು ಕೂಡ ಮಾಡಲ್ಲ. ಫ್ಲಾಟ್ ಅನ್ನು ಅಲ್ಲಿ ಏನೋ 5 ಕೋಟಿ 10 ಕೋಟಿಗೆ ಮಾರೋದು ಏನೋ ಹೈ ಎಂಡ್ ಫ್ಲಾಟ್ಗಳನ್ನ ಅವರುಗಳಿಗೆ ಈ ಒಂದು ಕೆರೆ ಜಾಗವನ್ನ ಮುಚ್ಚಾಕಿ ವಾಕಿಂಗ್ ಪಾತು, ಎಂಟರ್ಟೈನ್ಮೆಂಟ್ ಪಾರ್ಕು, ಆಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ದೀರಾ? ಈ ಎಲ್ಲ ಕಾಮಗಾರಿ ನಡೀತಾ ಇರೋದು ಜನಗಳ ಟ್ಯಾಕ್ಸ್ ಅಲ್ಲಿ. ಜನಗಳಿಗೆ ಕಿಂಚಿತ್ತೂ ಕೂಡ ಒಂದಿಷ್ಟು ಪಾರದರ್ಶಕತೆಯನ್ನ ಕೊಡದೆ ಒಂದ್ ರೀತಿ ಸೀಕ್ರೆಟ್ ವರ್ಕ್ ರೀತಿನಲ್ಲಿ ಈ ಒಂದು ಕಾಮಗಾರಿನ ಮಾಡಲಾಗ್ತಾ ಇದೆ. ಒಂದು 30 ವರ್ಷಗಳ ಹಿಂದೆ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಬ್ಯಾಂಗ್ಳೂರ್ 1450 ಕೆರೆಗಳಿದ್ವು. ಇದೇ ರೀತಿ ತಿಂದು ಇದೇ ರೀತಿ ಭ್ರಷ್ಟಾಚಾರ ಮಾಡಿ ಕಳೆದ 30 ವರ್ಷದಲ್ಲಿ 1250 ಕೆರೆಗಳು ಬೆಂಗಳೂರಲ್ಲಿ ನಾಪತ್ತೆ ಆಗಿದೆ. ಈಗ ನಾಪತ್ತೆ ಆಗಿರೋ ಸೈಡ್ ಇರ್ಲಿ, ಇನ್ನ ಉಳಿದಿರುವಂತ 200 ಕೆರೆಗಳ ಗತಿಯನ್ನ ಈ ರೀತಿ ತಮ್ಮ ಇಷ್ಟಕ್ಕೆ, ತಮ್ಮ ರಾಜಕೀಯಕ್ಕೋಸ್ಕರ, ತಮ್ಮ ತೀಟಗಳಿಗೋಸ್ಕರ ಈ ಕೆರೆಗಳನ್ನ ಇವತ್ತು ಉಳಿದಿರುವಂತ ಆಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತ MLA ಆಗಿರ್ಬೋದು, ದಟ್ ಈಸ್ ಅಬ್ಸಲ್ಯೂಟ್ಲಿ ನೋ ಟ್ರಾನ್ಸ್ಪರೆನ್ಸಿ. ಇಲ್ಲಿ ನೀವು ಒಳಗಡೆ ಬಂದ್ರೆ, ಹೆಬ್ಬಾಳ ಕೆರೆ ನೀವು ಒಳಗಡೆ ಬಂದ್ರೆ ಫಾರೆಸ್ಟ್ ಲ್ಯಾಂಡ್ ಇಂದ ಒಳಗಡೆ ಬರ್ಬೋದು, ಒಂದು ಚೂರು ನಿಮಗೆ ಮಾಹಿತಿ ಸಿಗಲ್ಲ. ಏನ್ ಕೆಲಸ ನಡೀತಾ ಇದಾರೆ, ಯಾರು ಮಾಡ್ತಾ ಇದಾರೆ, ಎಷ್ಟು ಕೋಟಿ ರೂಪಾಯಿ, ಯಾವಾಗ ಸ್ಟಾರ್ಟ್ ಡೇಟ್ ಯಾವುದು, ಎಂಡ್ ಡೇಟ್ ಏನು, ಇದನ್ನ ಏನ್ ಮಾಡಕ್ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ಮಾಹಿತಿಯನ್ನ ಸೋ ಕಾಲ್ಡ್ ನಾನ್ ಕರಪ್ಟ್ ಅಂತ ಬಿಂಬಿಸ್ಕೊಳೋ ಅಂತ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ GB ಅವರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದಂತೂ ನಿಜ ಸ್ನೇಹಿತರೆ, ನಮಗೋಸ್ಕರ ನಾವು ಸಿದ್ದರಾಮಯ್ಯಗೋಸ್ಕರ, ಕೃಷ್ಣ ಬೈರೇಗೌಡನಿಗೋಸ್ಕರ, ಯಡಿಯೂರಪ್ಪನಿಗೋಸ್ಕರ, ಕುಮಾರಸ್ವಾಮಿಗೋಸ್ಕರ ನಾವು ಎಲ್ಲಿವರೆಗೂ ಓಟ್ ಹಾಕ್ತಾ ಇರ್ತೀವಿ, ಎಲ್ಲಿವರೆಗೂ ನಮಗೋಸ್ಕರ ನಾವು ಓಟ್ ಹಾಕಲು ಈ ರೀತಿ ಪಾರದರ್ಶಕತೆ ಇಲ್ಲಂತ ಕೆಲಸಗಳಾಗಿರ್ಬೋದು, ಕೆರೆಗಳ ಮುಚ್ಚುವಂತ ಕೆಲಸ ಆಗಿರ್ಬೋದು, ಕಾಮಗಾರಿ ಅನ್ನೋ ಹೆಸರಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು, ಬೆಂಗಳೂರಲ್ಲಿದ್ದಂಥ ಕೆರೆಗಳನ್ನ ನಾಪತ್ತೆ ಮಾಡೋದಾಗಿರ್ಬೋದು, ಆಮೇಲೆ ತಾವುಗಳು MLAಗಳು ಮಿನಿಸ್ಟರ್ನ ಹೆಸರಲ್ಲಿ ತೋರಿಸುವಂತ ದೌಲತ್ಗಳಾಗಿರ್ಬೋದು, ಎಲ್ಲ ನೋಡ್ಬೋದು. ನಾವು ನಮ್ಮ ಕ್ಯಾಮ್ರಾಮನ್ ತೋರಿಸ್ಬೇಕಾರೆ ದರ್ ಆರ್ ಮೋರ್ ದನ್ 7 to 8 ಪೋಕ್ಲೈನ್ಸ್ ವರ್ಕಿಂಗ್. ಯಾರಿಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ, ಯಾವ ಪಾರದರ್ಶಕತೆಯನ್ನ ಮೇಂಟೈನ್ ದರ್ ಇಸ್ ಅ ಟ್ರಾನ್ಸ್ಪರೆನ್ಸಿ ಆಕ್ಟ್. ನಮ್ಮ ದೇಶದಲ್ಲಿ ಟ್ರಾನ್ಸ್ಪರೆನ್ಸಿ ಆಗ್ತಿದೆ. ಸಾರ್ವಜನಿಕರ ಹಿತಾಸಕ್ತಿ ನಡೆಯುವಂತ ಕೆಲಸಗಳನ್ನ, ಸಾರ್ವಜನಿಕರ ತೆರಿಗೆಯಿಂದ ಫಂಡ್ ಆಗಿರೋ ಕೆಲಸಗಳಿಗೆ ಇಲ್ಲಿ ಮಾಹಿತಿಯನ್ನ ನೀಡಬೇಕು, ಬೋರ್ಡ್ಗಳನ್ನ ಹಾಕಬೇಕು. ಆಮೇಲೆ ಈ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಅವ್ರು ಹೇಳೋ ಪ್ರಕಾರ 2 ತಿಂಗಳಾಗಿದೆ, ಯಾರಿಗೂ ಕೂಡ ಕಾಮಗಾರಿ ಶುರು ಮಾಡೋದೇ ಗೊತ್ತಿಲ್ಲ. ನಾವು ಕೂಡ ಹೋಗ್ಬೇಕಾರೆ ಬೈ ಚಾನ್ಸ್ ಈ ಕೆಲಸವನ್ನ ನೋಡಿದೀವಿ. ಪಾರದರ್ಶಕತೆ ಇಲ್ಲದಂತ ಕೆಲಸಗಳನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ, ಅದು 1250 ಕೆರೆ ನಾಪತ್ತೆ ಆಗಿರೋ ಸಮಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಈ ಕೆರೆಗಳನ್ನ ಕೆಂಪೇಗೌಡರ ಸಮಯದಲ್ಲಿ ಈ ಟ್ಯಾಂಕ್ಗಳನ್ನ 1450 ಕೆರೆಗಳನ್ನ ಇಲ್ಲಿನ ನಾಗರಿಕತೆಗೋಸ್ಕರ ಸೃಷ್ಟಿ ಮಾಡಲಾಯ್ತು ಅಂತ ಇತಿಹಾಸ ಹೇಳುತ್ತೆ. ಕೆಂಪೇಗೌಡರ ಸ್ಟ್ಯಾಚ್ಯೂನ ತಗೊಂಡೋಗಿ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಟ್ಬಿಟ್ಟು ಕೆಂಪೇಗೌಡರ ನಾಗರಿಕತೆಯಲ್ಲಿ ಕಟ್ಟಿರುವಂತ ಕೆರೆಗಳನ್ನ ನುಂಗಿ ನೀರು ಕುಡಿದು ಅದರಲ್ಲಿ ಸ್ಕ್ಯಾಮ್ ಮಾಡಿ, ಭ್ರಷ್ಟಾಚಾರ ಮಾಡಿ, ಸಾರ್ವಜನಿಕರಿಗೆ ಎಲ್ಲೋ ಒಂದು ಕಡೆ ಮುಖವಾಡದ, ಅಂದ್ರೆ ಈಗ ರಾಜಕಾರಣಿಗಳು ಮುಖವಾಡ ಹಾಕೊಂಡಿದ್ರು, ಇವತ್ತು ಕೆರೆಗಳಿಗೂ ಸಹ ಮುಖವಾಡ ಹಾಕುವಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ನಡೆಯುವಂತ ಯಾವುದೇ ಕಾಮಗಾರಿ ಆಗಿರ್ಬೋದು, ವಿ ಡೋಂಟ್ ಸಿ ಎನಿ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ನಡೀತಾ ಇದೆ ಅಂತ ಏನೋ ಒಂದ್ಸಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಪಾರದರ್ಶಕತೆ ಇಲ್ಲ. ಆಮೇಲೆ ಈ ಕೆರೆಯನ್ನ ಯಾರೋ ಅಪ್ಪನ ಆಸ್ತಿ ರೀತಿನಲ್ಲಿ ಇವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ತಾ ಇದ್ದಾರೆ. ಏನೋ ಇದನ್ನ ನಿಮ್ಮ ಗಮನಕ್ಕೆ ತರಬೇಕು. ಅಂಡ್ ದಿಸ್ ಇಸ್ ವಾಟ್ ಅವರ್ ಮಿಷನ್ ಇಸ್. ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ ಸಂಬಂಧಪಟ್ಟಂತ MLA ಹಾಗೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡನೇ ಉತ್ತರ ಕೊಡಬೇಕು. ಪಾರದರ್ಶಕತೆ ಇಲ್ಲ, ಒಂದು ನಾಮಫಲಕ ಇಲ್ಲ, ಕಾಮಗಾರಿ ಡೀಟೇಲ್ಸ್ ಇಲ್ಲ, ಒಳ್ಳೆ ಕಳ್ಳರ ರೀತಿಯಲ್ಲಿ ಯಾವುದೇ ಮಾಹಿತಿ ಕೊಡದೆ ಕೆಲಸವನ್ನ ಮಾಡ್ತಾ ಇದ್ರೆ, ಕೇಳಿದ್ರೆ DC ಟು ಡೆವಲಪ್ಮೆಂಟ್ ವರ್ಕು ಅಂತ ಹೇಳ್ತಾರೋ ಅಂತ ಇಲ್ಲಿ ಪಾಪ ಕೆಲಸ ಮಾಡುವಂತ ಅವರ ವಿಚಾರವನ್ನ ತಗೊಂಡು ನಾವು ನಿಮಗೆ ತಿಳಿಸ್ಬೇಕು. ವಿ ವಾಂಟೆಡ್ ಟು ಶೋ ಯು ಹೌ ಸ್ಕ್ಯಾಮ್ಫುಲ್ ಬೆಂಗಳೂರು ಅನ್ನೋದು, ಎಷ್ಟು ಸ್ಕ್ಯಾಮ್ಫುಲ್ ಆಗಿದೆ. ಬೆಂಗಳೂರಲ್ಲಿ ಪಾರದರ್ಶಕತೆ ಇಲ್ಲಂತ ಕೆಲಸಗಳು ಯಾವ ರೀತಿ ನಡೀತಾ ಇದೆ, ಇದೆಲ್ಲವನ್ನ ತೋರಿಸ್ಬೇಕು. ಆಮೇಲೆ ತಮ್ಮನ್ನ ತಾವು ಐ ಥಿಂಕ್ ಭ್ರಷ್ಟಾಚಾರ ವಿರೋಧಿ, ನಾವೆಲ್ಲ ಭ್ರಷ್ಟಾಚಾರ ವಿರೋಧಿಗಳು. ಸಾಮಾನ್ಯವಾಗಿ ಕೃಷ್ಣ ಬೈರೇಗೌಡ ಕಾಣಿಸ್ಕೊಂಡಂಗೆ ಹೆಂಗೆ ಅಂತಂದ್ರೆ, ಯಾರಾದ್ರೂ ಅಧಿಕಾರಿಗಳು ಸಿಕ್ಕರೆ ಅವ್ರನ್ನ ಗದರಿ ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡುವಂತ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿಲಿ ಪಾರದರ್ಶಕತೆ ಇಲ್ಲಂದೆ ಮತ್ತೊಂದು ಕೆರೆ ಬಲಿಯಾಗುತ್ತಾ, ಒಂದು ಕ್ವಶನ್ ಮಾರ್ಕ್ ಅನ್ನ ಇಡುತ್ತಾ. ಐ ಥಿಂಕ್ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶನ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಅಂಡ್ ಹೆಬ್ಬಾಳ ಲೇಕ್ ಇಂದ ನಮ್ಮ ಕ್ಯಾಮ್ರಾಮನ್ ಮನೋರ್ ಜೊತೆ. ಥ್ಯಾಂಕ್ ಯು.